ಹಲೋ ಎಲ್ರಿಗೂ, ಹೇಗಿದ್ದೀರಾ? ಎಲ್ರು ನಿಮ್ಮ ಮನೆಯಲ್ಲಿ ಆರೋಗ್ಯವಾಗಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ 30 ನಿಮಿಷದ ಒಳಗೆ 2 ರೆಸಿಪಿನ ಹೇಗ್ ಮಾಡೋದಂತ ನೋಡ್ಕೊಂಡು ಬರೋಣ. ಅದು ಗೋಬಿ ಚಿಲ್ಲಿ ಹಾಗೂ ಚಿಕನ್ ಫ್ರೈಡ್ ರೈಸ್ ರೆಸಿಪಿ. ಒಂದು ಪಾತ್ರೆಗೆ 3 ಕಪ್ ಆಗುವಷ್ಟು ನೀರು ಹಾಕೊಂಡು ಒಂದು ಚಿಟಿಕೆ ಆಗುವಷ್ಟು ಟರ್ಮರಿಕ್ ಪೌಡರ್ನ ಹಾಕಬೇಕು. ಅದು ಅರಿಶಿಣದ ಪುಡಿ. ಅದಾದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಕೂಡ ಸೇರಿಸ್ಕೋಬೇಕು. ಹೀಗ್ ಮಾಡೋದ್ರಿಂದ ಅದರಲ್ಲಿರುವಂತಹ ಚಿಕ್ಕ ಚಿಕ್ಕ ಹುಳಗಳು ಎಲ್ಲಾನು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇವಾಗ ನಾನು ಕಟ್ ಮಾಡಿಟ್ಕೊಂಡಂತಹ ಕಾಲಿಫ್ಲವರ್ ಗಳನ್ನ ಈ ನೀರಿಗೆ ಸೇರಿಸ್ಕೊತಿದ್ದೀನಿ. ಸೊ ಇವಾಗ ಈ ಕಾಲಿಫ್ಲವರ್ ನ 70% ಆಗುವಷ್ಟು ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಮಾಡೋದ್ರಿಂದ ಅದರಲ್ಲಿರುವಂತಹ ಎಲ್ಲಾ ಚಿಕ್ಕ ಚಿಕ್ಕ ಕೀಟಾಣುಗಳು ಹಾಗೂ ಹುಳಗಳು ಎಲ್ಲಾನು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಗೋಬಿ ಮಂಚೂರಿ ರೆಸಿಪಿ ಹಾಗೂ ಗೋಬಿ ಚಿಲ್ಲಿಗಳು ಇಷ್ಟ ಆಗಿರುತ್ತೆ. ಆದರೆ ಮನೆಯಲ್ಲಿ ಮಾಡ್ಕೋಬೇಕಾದ್ರೆ ಕ್ರಿಸ್ಪಿಯಾಗಿ ಬರಲ್ಲ ಹಾಗೂ ಗ್ರೇವಿಗಳು ಕರೆಕ್ಟಾಗಿ ಸಿಗಲ್ಲ, ಅದ್ರ ಟೆಕ್ಸ್ಚರ್ ಕರೆಕ್ಟ್ ಆಗಿರಲ್ಲ. ಸೊ ಈ ವಿಡಿಯೋದಲ್ಲಿ ಕ್ರಿಸ್ಪಿ ಆಗಿರುವಂತಹ ಗೋಬಿ ಚಿಲ್ಲಿನ ಹೇಗ್ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಈ ಮಂಚೂರಿಯನ್ನ ನಾವು ಆಲೂಗಡ್ಡೆ ಅಥವಾ ಕ್ಯಾಬೇಜ್ ನಲ್ಲೂ ಮಾಡ್ಕೋಬಹುದು. ಆದ್ರೆ ಈ ಹೂಕೋಸಲ್ಲಿ ಮಾಡುವಂತಹ ಮಂಚೂರಿಯನ್ ತುಂಬಾನೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಇದನ್ನ ಮನೆಯಲ್ಲಿ ಸುಲಭವಾಗಿ ರುಚಿಕರವಾಗಿ ಮಾಡ್ಕೋಬಹುದು. ಹೊರಗಡೆಯಿಂದ ತರುವಂತಹ ಗೋಬಿ ಮಂಚೂರಿಗಳು ಅಷ್ಟು ಹೆಲ್ದಿ ಆಗಿರೋದಿಲ್ಲ, ಯಾಕಂದ್ರೆ ಅವರು ಅಷ್ಟೊಂದು ಕರೆಕ್ಟ್ ಆಗಿ ಕ್ಲೀನ್ ಮಾಡ್ಕೊಂಡಿರಲ್ಲ. ಸೊ ಹಾಗಾಗಿ ಆದಷ್ಟು ಮನೆಯಲ್ಲಿ ಮಾಡೋ ಪ್ರಯತ್ನ ಒಳ್ಳೆಯದು. ಈ ಕಾಲಿಫ್ಲವರ್ ನ ಜಾಸ್ತಿ ಆಯಿಲ್ ಆಗಕ್ ಬಿಡ್ಬಾರ್ದು, ಯಾಕಂದ್ರೆ ಅದರ ಕ್ರಂಚಿನೆಸ್ ಅಷ್ಟೊಂದಾಗಿ ಬರಲ್ಲ. ಸೊ ಇದನ್ನ ಬಾಯ್ಲ್ ಮಾಡೋದಕ್ಕಿಂತ ಮುಂಚೆನೂ ಹಾಗೆ 1-2 ಸತಿ ಕ್ಲೀನ್ ವಾಟರ್ ನಿಂದ ತೊಳ್ಕೊಳ್ಬೇಕಾಗುತ್ತೆ. ನೀವಿಲ್ಲಿ ನೋಡ್ಬೋದು ಕಾಲಿಫ್ಲವರ್ ಆಲ್ಮೋಸ್ಟ್ ಬಾಯ್ಲ್ ಆಗ್ತಾ ಬರ್ತಿದೆ. ಇದೊಂದ್ಸಲ ಆದ್ಮೇಲೆ ಇದನ್ನ ಕ್ಲೀನ್ ವಾಟರ್ ನಿಂದ ವಾಶ್ ಮಾಡಬೇಕಾಗುತ್ತೆ. ಸೊ ಇದನ್ನ ವಾಶ್ ಮಾಡಿ ಆದ್ಮೇಲೆ ನೀರನ್ನೆಲ್ಲ ಸೋಸ್ಕೋಬೇಕು. ಅದಾದ ನಂತರ ಒಂದು 5 ಮಿನಿಟ್ಸ್ ಅದನ್ನ ಸೈಡ್ಗೆ ಇಟ್ಬಿಡಿ. ಒಂದ್ ಸ್ವಲ್ಪ ಕೂಲ್ ಆಗೋವರೆಗೂ ಅದು ಸೈಡ್ ಅಲ್ಲಿ ಇರ್ಲಿ. ಅಷ್ಟರಲ್ಲಿ ನಾವು ಕಾಲಿಫ್ಲವರ್ ನ ಫ್ರೈ ಮಾಡ್ಕೋಬೇಕಾಗುತ್ತಲ್ವಾ, ಅದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ಬ್ಯಾಟರ್ ಮಾಡ್ಕೊಳ್ಳೋಕೆ ಒಂದು ಬೌಲ್ಗೆ ಇಲ್ಲಿ 2 ಕಪ್ ಆಗುವಷ್ಟು ಮೈದಾನ ಸೇರಿಸ್ಕೋಬೇಕು. ಅದಾದ ನಂತರ ಅದೇ ಕಪ್ಪಲ್ಲಿ ಅಷ್ಟೇ ಪ್ರಮಾಣದಲ್ಲಿ 2 ಕಪ್ ಆಗುವಷ್ಟು ಕಾರ್ನ್ಫ್ಲವರ್ ನ ಸೇರಿಸ್ಕೋಬೇಕು. ಇಲ್ಲಿ ನಿಮ್ಮ ಹತ್ರ ಕಾರ್ನ್ಫ್ಲವರ್ ಇಲ್ಲದಿದ್ರೆ ರೈಸ್ ಪೌಡರ್ ನ ಕೂಡ ಸೇರಿಸ್ಕೋಬಹುದು, ಅಂದ್ರೆ ಅಕ್ಕಿ ಹಿಟ್ಟು. ಇದು ಸೇರಿಸ್ಕೊಳ್ಳೋದ್ರಿಂದ ರೆಸಿಪಿ ತುಂಬಾನೇ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರುತ್ತೆ. ಸೊ ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಹಾಗೂ 2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರೋದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಅದು ಸ್ವಲ್ಪ ಕಲರ್ನು ಕೊಡುತ್ತೆ, ಹಾಗೆ ತುಂಬಾ ಸ್ಪೈಸಿಯಾಗೂ ಇರುತ್ತೆ. ನೀವೇನಾದ್ರೂ ಖಾರನ ಇಷ್ಟಪಟ್ಟು ತಿನ್ನೋರಾದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಇವಾಗ ನಾನು ಇದಕ್ಕೆ ಸ್ವಲ್ಪನೇ ನೀರ್ನ ಹಾಕೊಂಡ್ಬಿಟ್ಟು ಹಿಟ್ಟನ್ನ ಕಲ್ಸ್ಕೊತಿದ್ದೀನಿ. ಒಮ್ಮೆಲೆ ಎಲ್ಲ ನೀರ್ನ ಹಾಕೋಕ್ ಹೋಗ್ಬೇಡಿ, ಅದು ತುಂಬಾ ನೀರಾಗುತ್ತೆ. ಸೊ ಇಲ್ಲಿ ಬ್ಯಾಟರ್ ನಮ್ಗೆ ತುಂಬಾ ತೆಳುವಾಗೂ ಇರಬಾರ್ದು, ದಪ್ಪಗೂ ಇರಬಾರ್ದು, ಮೀಡಿಯಂ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಬ್ಯಾಟರ್ ತುಂಬಾನೇ ದಪ್ಪ ಆದ್ರೆ ಕಾಲಿಫ್ಲವರ್ಗಳು ಸರಿಯಾಗಿ ಬೇಯೋದಿಲ್ಲ, ಹಾಗೂ ಬ್ಯಾಟರ್ ತುಂಬಾನೇ ತೆಳುವಾಗಿ ಬಂದ್ರೆ ಕಾಲಿಫ್ಲವರ್ಗೆ ಕೋಟಿಂಗ್ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಹಿಟ್ಟನ್ನ ಕಲ್ಸ್ಕೋಬೇಕಾದ್ರೆ ನೋಡ್ಕೊಂಡ್ಬಿಟ್ಟು ಮೀಡಿಯಂ ಕನ್ಸಿಸ್ಟೆನ್ಸಿನಲ್ಲಿ ಕಲ್ಸ್ಕೋಬೇಕು. ಗರಂ ಮಸಾಲ ಹಾಗೂ ಖಾರದ ಪುಡಿನ ಬಿಟ್ಟು ಬೇರೇನು ಹಾಕ್ಲಿಲ್ಲ. ಏನಾದ್ರೂ ಇನ್ನು ಮಸಾಲ ಹುಡಿಗಳು ಹಾಕ್ಬೇಕಂತ ಅನಿಸಿದ್ರೆ ಪೆಪ್ಪರ್ ಪೌಡರ್, ಕೊರಿಯಾಂಡರ್ ಪೌಡರ್ ಗಳನ್ನೆಲ್ಲ ಹಾಕ್ಬಹುದು, ಹಾಗೂ ಅರಿಶಿಣದ ಪುಡಿನ ಕೂಡ ಹಾಕ್ಬಹುದು. ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇಲ್ಲಿ ಗೋಬಿ ಕ್ರಿಸ್ಪಿಯಾಗಿ ಮಾಡೋದು ಹೇಗಂದ್ರೆ, ಇಲ್ಲಿ ತಯಾರು ಮಾಡಿರುವಂತಹ ಹಿಟ್ಟು ತುಂಬಾ ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಇರ್ಬೇಕಾಗುತ್ತೆ. ಅದು ತುಂಬಾ ತೆಳುವಾಗೂ ಇರಬಾರ್ದು, ದಪ್ಪವಾಗೂ ಇರಬಾರ್ದು, ಕರೆಕ್ಟ್ ಆಗಿರ್ಬೇಕಾಗುತ್ತೆ. ಹಾಗಿದ್ರೆ ಮಾತ್ರನೇ ಗೋಬಿ ಕ್ರಿಸ್ಪಿಯಾಗಿ ಬರೋದು. ಕೆಲವೊಮ್ಮೆ ಕಬಾಬ್ ಪೌಡರ್ ನ ಬಳಸ್ಕೊಂಡು ಕೂಡ ಗೋಬಿ ಚಿಲ್ಲಿನ ಮಾಡ್ತಾರೆ, ಆದ್ರೆ ಅದು ಅಷ್ಟೊಂದು ಕ್ರಿಸ್ಪಿಯಾಗಿ ಬರೋದಿಲ್ಲ. ನಿಮ್ಗೇನಾದ್ರೂ ಕ್ರಿಸ್ಪಿ ಆಗ್ಬೇಕಂತಂದ್ರೆ ಬ್ಯಾಟರ್ ಕರೆಕ್ಟ್ ಆಗಿ ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಇರುವ ಹಾಗೆ ನೋಡ್ಕೊಳ್ಳಿ. ಹಾಗೂ ಇಲ್ಲಿ ನಾನು ಯಾವುದೇ ಕಲರ್ ಪೌಡರ್ ಗಳನ್ನ ಯೂಸ್ ಮಾಡಿಲ್ಲ. ನಿಮ್ಗೆ ಬೇಕಿದ್ರೆ ಸೇರಿಸ್ಕೋಬಹುದು. ಒಂದ್ ಚಿಟಿಕೆಯಷ್ಟು ಕಲರ್ ಪೌಡರ್ ನ ಕೂಡ ಹಾಕ್ಬಹುದು. ಕಲರ್ ತುಂಬಾ ಸಖತ್ತಾಗಿ ಬರುತ್ತೆ. ನಿಮ್ಗೆ ಇಷ್ಟ ಇದ್ರೆ ಮಾತ್ರ, ಇಲ್ಲ ಅಂತ ಸ್ಕಿಪ್ ಮಾಡಿ. ಸೊ ಇವಾಗ ಇಲ್ಲಿ ನಾನು ತೊಳೆದಿಟ್ಕೊಂಡಿರುವಂತಹ ಕಾಲಿಫ್ಲವರ್ ನ ಇಲ್ಲಿ ಪ್ರಿಪೇರ್ ಮಾಡಿದಂತಹ ಹಿಟ್ಟಿಗೆ ಸೇರಿಸ್ಕೋಬೇಕು. ಚೆನ್ನಾಗಿ ಕೋಟ್ ಮಾಡ್ಕೋಬೇಕು ಇದನ್ನ. ಸೊ ಇದನ್ನ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ಪೂನ್ ಅಥವಾ ನಿಮ್ ಕೈಯಲ್ಲೇನೆ ನೀವು ಮಿಕ್ಸ್ ಮಾಡ್ಕೋಬಹುದು. ಆದ್ರೆ ಅದರ ಕೋಟಿಂಗ್ ಮಾತ್ರ ಕರೆಕ್ಟ್ ಆಗಿರ್ಬೇಕು. ಎಲ್ಲ ಕಾಲಿಫ್ಲವರ್ಗೂ ಹಿಟ್ಟು ಚೆನ್ನಾಗಿ ಹಿಡ್ಕೊಂಡಿರ್ಬೇಕು. ಸೊ ನೀವು ಈ ವಿಡಿಯೋದಲ್ಲಿ ನೋಡಿದ ಹಾಗೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ತುಂಬಾ ಮೀಡಿಯಂ ಆಗಿ ಹೀಗೆ ಒಳ್ಳೆ ರೀತಿಯಲ್ಲಿ ಕೋಟ್ ಮಾಡಬೇಕು. ಸೊ ಇವಾಗ ಮಿಕ್ಸ್ ಮಾಡ್ತಾ ಇರಿ.
ಎಲ್ಲಾ ಕಾಲಿಫ್ಲವರ್ಗೂ ಕರೆಕ್ಟಾಗಿ ಕೋಟ್ ಆಗೋ ತನಕ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ಇವಾಗ ನೀವಿಲ್ಲಿ ನೋಡ್ಬೋದು ಎಲ್ಲ ಕಾಲಿಫ್ಲವರು ಹಿಟ್ಟಿಗೆ ಚೆನ್ನಾಗಿ ಇಟ್ಕೊಂಡಿದೆ. ಸೊ ಇದನ್ನ 10 ಮಿನಿಟ್ಸ್ ರೆಸ್ಟ್ ಮಾಡಕ್ ಬಿಡಿ. ಅದಾದ ನಂತರ ಒಂದು ಬಾಣಲಿಗೆ ಆಯಿಲ್ನ ಹಾಕಬೇಕು. ಅದಾದ್ಮೇಲೆ ಸ್ವಲ್ಪ ಹೊತ್ತು ಬಿಸಿಯಾಗಕ್ಕೆ ಬಿಡಬೇಕು. ಆಯಿಲ್ ಬಿಸಿ ಮಾಡುವಾಗ ಯಾವಾಗಲೂ ಮೀಡಿಯಂ ಫ್ಲೇಮ್ನಲ್ಲಿ ಇರಬೇಕು. ಯಾಕಂತಂದ್ರೆ ಆಯಿಲ್ ಜಾಸ್ತಿ ಬಿಸಿ ಆದರೆ ಅದು ಬೇಗನೆ ಕಪ್ಪಾಗಿಬಿಡುತ್ತೆ. ಹಾಗೆ ನಾವು ಎಣ್ಣೆಯಲ್ಲಿ ಕರ್ದಿರುವಂತಹ ತಿಂಡಿಗಳು ಕೂಡ ಒಳಗೆ ಚೆನ್ನಾಗಿ ಬೇಯೋದಿಲ್ಲ. ಹೊರಗಷ್ಟೇ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಅದಕ್ಕಾಗಿ ಇವಾಗ ಒಂದೊಂದೇ ಕಾಲಿಫ್ಲವರ್ನ ತೆಗೆದ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮ್ನಲ್ಲಿ 7ರಿಂದ 8 ನಿಮಿಷದವರೆಗೂ ಕಾಲಿಫ್ಲವರ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಲ್ಲ ಕಾಲಿಫ್ಲವರ್ನು ಒಮ್ಮೆಲೆ ಹಾಕಕ್ ಹೋಗಬೇಡಿ. ಒಂದೊಂದೇ ಆಗಿ ಕಾಲಿಫ್ಲವರ್ನ ಹಾಕ್ತಾ ಬನ್ನಿ. ಸೊ ಇವಾಗ ನೀವಿಲ್ಲಿ ನೋಡ್ಬೋದು ಒಂದ್ ಸೈಡ್ ಸರಿಯಾಗಿ ಫ್ರೈ ಆದ್ಮೇಲೆ ಇನ್ನೊಂದ್ ಸೈಡ್ ಕೂಡ ಹಾಗೆ ಫ್ರೈ ಮಾಡ್ಕೋಬೇಕು. ಎರಡೂ ಸೈಡ್ ಕೂಡ ಫ್ರೈ ಆದ ನಂತರ ಈ ಗೋಬಿನ ಹೊರಗೆ ತೆಗಿಬೇಕಾಗುತ್ತೆ. ಹೀಗೆ ಉಳಿದಿರುವಂತ ಎಲ್ಲ ಗೋಬಿಗಳನ್ನು ಫ್ರೈ ಮಾಡ್ಕೊಳ್ಳಿ. ನಾನು ಡಬಲ್ ಫ್ರೈ ಮಾಡ್ಕೊಳ್ಳಿಲ್ಲ, ನಿಮ್ಗೆ ಬೇಕಿದ್ರೆ ನೀವು ಡಬಲ್ ಫ್ರೈ ಕೂಡ ಮಾಡ್ಕೋಬಹುದು. ಸೊ ಇವಾಗ ಇಲ್ಲಿ ಗೋಬಿ ಫ್ರೈ ರೆಡಿ ಆಗಿದೆ. ಇದಕ್ಕೆ ನಾವು ಮಸಾಲಾನ ಮಾಡ್ಕೊಳ್ಳೋಣ. ಇವಾಗ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತೀನಿ. ಇವಾಗ ಎಣ್ಣೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡ್ಬೇಕಾಗುತ್ತೆ. ಈ ಮಸಾಲೆನ ಮಾಡ್ಕೋಬೇಕಾದ್ರೆ ಫ್ಲೇಮ್ ಸ್ವಲ್ಪ ಲೋ ಅಲ್ಲಿ ಇರ್ಲಿ. ನೀವಿಲ್ಲಿ ನೋಡ್ಬೋದು ಈರುಳ್ಳಿನ ನಾನು ಹೇಗ್ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಇಲ್ಲಿ ಬೇಕಾದ ಹಾಗೆ ನೀವು ಕಟ್ ಮಾಡ್ಕೋಬಹುದು. ತುಂಬಾನೇ ಚಿಕ್ಕದಾಗಿ ಕಟ್ ಮಾಡೋದಾದ್ರೆ ಕಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ.
ಸೊ ನಾನಿಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿನ ನಾನು ಈ ತರ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಸೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ. ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಈ ರೆಸಿಪಿ ತುಂಬಾನೇ ಚೆನ್ನಾಗಾಗುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೋಬೇಡಿ. ನಿಮ್ಗೆ ಬೇಕಿದ್ರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಬೆಳ್ಳುಳ್ಳಿ ಕೂಡ ಹಾಕ್ಬಹುದು, ಆದ್ರೆ ನಾನಿಲ್ಲಿ ಹಾಕ್ಲಿಲ್ಲ. ನಿಮ್ಗೆ ಬೇಕಿದ್ರೆ ನೀವು ಹಾಕೊಳ್ಳಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಇವಾಗ ಇದಕ್ಕೆ ನಾನು ಕಾರ್ನ್ಫ್ಲವರ್ ಸ್ಲರ್ರಿನ ಸೇರಿಸ್ಕೊತಿದ್ದೀನಿ. ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಕಾರ್ನ್ಫ್ಲವರ್ ಸ್ಲರ್ರಿನ ಮಾಡ್ಕೊಡಿ. ಈ ಕಾರ್ನ್ಫ್ಲವರ್ ಸ್ಲರ್ರಿನ ಮಸಾಲಾಗ ಹಾಕೋದ್ರಿಂದ ಮಸಾಲ ತುಂಬಾನೇ ತಿಕ್ಕಾಗುತ್ತೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ನ ಹಾಕೊಳ್ಳಿ. ಸ್ವಲ್ಪ ಸೋಯಾ ಸಾಸ್ನ ಹಾಕೊಳ್ಳಿ. ತುಂಬಾ ಸೋಯಾ ಸಾಸ್ ಹಾಕೋದ್ರಿಂದ ಕಲರ್ ತುಂಬಾ ಬ್ಲ್ಯಾಕ್ ಆಗಿ ಬರುತ್ತೆ. ಅದಾದ ನಂತರ ರೆಡ್ ಚಿಲ್ಲಿ ಸಾಸ್ನ ಕೂಡ ಹಾಕೊಂತಿದ್ದೀನಿ. ಏನಾದರೂ ಖಾರ ಇಷ್ಟ ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಇವಾಗ ಇದೆಲ್ಲಾನು ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಈ ಮಸಾಲ ನೋಡ್ತಿದ್ದ ಹಾಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ತಿಕ್ಕಾಗಿದೆ ಅಂತ. ಮ್ಯಾಜಿಕ್ ಮಸಾಲ ಸೇರಿಸಿದ್ರೆ ಇನ್ನೂ ಕೂಡ ರುಚಿಕರವಾಗಿರುತ್ತೆ. ಸೊ ನಿಮ್ಮಲ್ಲಿದ್ರೆ ನೀವು ಸೇರಿಸ್ಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಇದಕ್ಕೆ ಉದ್ದವಾಗಿ ಕಟ್ ಮಾಡ್ಕೊಂಡಿರುವಂತಹ ಕಾಯಿ ಮೆಣಸನ್ನ ಸೇರಿಸ್ಕೊತಿದ್ದೀನಿ. ಇವಾಗ ಗೋಬಿನ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಆದ ನಂತರ ಲಾಸ್ಟಿಗೆ ನಿಮ್ಮ ಮನೆಯಲ್ಲಿ ಸ್ಪ್ರಿಂಗ್ ಆನಿಯನ್ ಏನಾದರೂ ಇದ್ರೆ ಸ್ವಲ್ಪ ಅದರ ಮೇಲೆ ಹಾಕೊಂಡ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲೆಗಳು ಗೋಬಿಗೆ ಚೆನ್ನಾಗಿ ಹಿಡ್ಕೊಳ್ಬೇಕು. ಹಾಗೆ ಒಮ್ಮೆ ಗೋಬಿನ ಸೇರಿಸ್ಕೊಂಡ ನಂತರ ಯಾವುದೇ ಕಾರಣಕ್ಕೂ ಬೇಯಿಸಕ್ ಹೋಗಬೇಡಿ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಗ್ಯಾಸ್ನ ಆನ್ ಮಾಡ್ಕೊಂಡು ಮಿಕ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಅದರ ಕ್ರಿಸ್ಪಿನೆಸ್ ಹೊರಟೋಗುತ್ತೆ. ಸೊ ನಿಮ್ಗೆ ಕ್ರಿಸ್ಪಿ ಆಗ್ಬೇಕಂತಂದ್ರೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸ್ಪ್ರಿಂಗ್ ಆನಿಯನ್ ಇಲ್ಲ ಅಂತಂದ್ರೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಕೊಂಡು ಅದ್ರ ಮೇಲೆ ಹಾಕ್ಬಿಡಿ. ರುಚಿ ಅಂತೂ ರೆಸ್ಟೋರೆಂಟ್ ಅಲ್ಲಿ ಸಿಗುವಂತಹ, ಡಾಬಾದಲ್ಲಿ ಸಿಗುವಂತಹ ಗೋಬಿ ಚಿಲ್ಲಿ ತರಾನೇ ಇರುತ್ತೆ. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ಒಂದ್ಸತಿ ಇದನ್ನ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊಳ್ಬೇಕಂತ ಅನ್ಸುತ್ತೆ, ಅಷ್ಟು ರುಚಿಕರವಾಗಿರುತ್ತೆ. ಸೊ ಇವಾಗ ಗೋಬಿ ಚಿಲ್ಲಿ ಹೇಗ್ ಮಾಡೋದಂತ ನೋಡ್ಕೊಂಡಾಯ್ತು. ಇವಾಗ ನಾವು ಸ್ಪೆಷಲ್ ಆಗಿರುವಂತ ಚಿಕನ್ ಫ್ರೈಡ್ ರೈಸ್ ನ ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ಇಲ್ಲಿ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಿದ್ದೀನಿ. ಯಾವುದೇ ರೀತಿಯಾದಂತಹ ಫುಡ್ ಮಾಡೋದಿದ್ರು ಜಾಸ್ತಿಯಾಗಿ ಎಣ್ಣೆನ ಬಳಕೆ ಮಾಡಬೇಡಿ, ಅದು ಅಷ್ಟೊಂದು ಒಳ್ಳೇದಲ್ಲ. ಏನಾದ್ರೂ ಅಗತ್ಯ ಇದ್ರೆ ಸ್ವಲ್ಪನೇ ಎಣ್ಣೆನ ಸೇರಿಸ್ಕೊಳ್ಳಿ. ಪ್ಯಾನ್ಗೆ ಒಂದು ಮೊಟ್ಟೆನ ಹಾಕೊಂಡ್ಬಿಟ್ಟು ಹಾಗೂ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇಲ್ಲಿ ಪ್ರಿಪೇರ್ ಮಾಡಿದಂತಹ ಮೊಟ್ಟೆನ ತೆಗೆದ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಂತಿದ್ದೀನಿ. ಇಲ್ಲಿ ನಾನು ಒಂದೇ ಈರುಳ್ಳಿನ ಯೂಸ್ ಮಾಡಿರೋದು, ನಿಮ್ಗೆ ಬೇಕಿದ್ರೆ ಜಾಸ್ತಿನೂ ಹಾಕೋಬಹುದು. ಕ್ಯಾರೆಟ್ನ ಕೂಡ ಸೇರಿಸ್ಕೋಬೇಕು. ಇಲ್ಲಿ ನೋಡ್ಬೋದು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗ್ ಬೇಕು ಆ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ನೀವೇನಾದ್ರೂ ತರಕಾರಿ ತುಂಬಾನೇ ಇಷ್ಟಪಟ್ಟು ತಿನ್ನೋರಾದ್ರೆ ಇನ್ನು ಹೆಚ್ಚಿಗೆ ತರಕಾರಿಗಳನ್ನ ಸೇರಿಸ್ಕೋಬಹುದು. ಅರ್ಧ ಕ್ಯಾಪ್ಸಿಕಮ್ನ ಸೇರಿಸ್ಕೋತಿದ್ದೀನಿ. ನಿಮ್ಗೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೋಬಹುದು. ನಾವು ಸೇರಿಸ್ಕೊಂಡಿರುವಂತಹ ತರಕಾರಿಗಳು ತುಂಬಾ ಹೊತ್ತು ಬೇಯಬಾರ್ದು. ತರಕಾರಿಗಳನ್ನ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವಾಗ ನೀವಿಲ್ಲಿ ನೋಡ್ಬೋದು ತರಕಾರಿಗಳ ಕಲರ್ ಚೇಂಜ್ ಆಗ್ತಾ ಬರ್ತಿದೆ. ಸೊ ಇವಾಗ ಇದಕ್ಕೆ ನಾನು ರೈಸ್ನ ಸೇರಿಸ್ಕೋತಿದ್ದೀನಿ. ಮನೆಯಲ್ಲಿ ಏನಾದ್ರೂ ಮಿಕ್ಕಿದ ಅನ್ನ ಇದ್ರೆ ಅದನ್ನು ಕೂಡ ಸೇರಿಸ್ಕೋಬಹುದು, ತುಂಬಾನೇ ಚೆನ್ನಾಗಾಗುತ್ತೆ. ಸೊ ಇವಾಗ ನಾನಿಲ್ಲಿ ತರಕಾರಿಗಳನ್ನ ಹಾಗೂ ರೈಸ್ನ ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತಿದ್ದೀನಿ. ಬೇಕಿದ್ರೆ ತರಕಾರಿಗಳನ್ನ ಫ್ರೈ ಮಾಡುವಾಗಲೇ ಉಪ್ಪನ್ನ ಸೇರಿಸ್ಕೋಬಹುದು, ಬಟ್ ನಾನು ಇವಾಗ ಸೇರಿಸ್ಕೋತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಮೇಲೆ ಇಲ್ಲಿ ನಾನು ಫ್ರೈ ಮಾಡಿಟ್ಕೊಂಡಿರುವಂತಹ ಚಿಕನ್ ಹಾಗೂ ಮೊಟ್ಟೆನ ಇದಕ್ಕೆ ಸೇರಿಸ್ಕೋಬೇಕು. ಇವಾಗ ಇದೆರಡನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೇನಾದ್ರೂ ಚಿಕನ್ ಬೇಡ ಅಂತ ಅನಿಸಿದ್ರೆ ಹಾಕ್ಬೇಕಾಗಿಲ್ಲ, ಆದ್ರೆ ಈ ಚಿಕನ್ ಹಾಕೋದ್ರಿಂದ ರೆಸಿಪಿ ತುಂಬಾನೇ ರುಚಿಯಾಗುತ್ತೆ. ಸೊ ನಿಮ್ಗೆ ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ. ಯಾವಾಗಲೂ ಫ್ರೈಡ್ ರೈಸ್ ಮಾಡಬೇಕಾದ್ರೆ ಮೊಟ್ಟೆನ ಸಪ್ರೇಟ್ ಆಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಾದ ನಂತರ ರೈಸ್ ಜೊತೆ ಸೇರಿಸ್ಕೊಳ್ಳಿ. ಹಾಕಿದ ನಂತರ ಜೊತೆಗೆ ಮೊಟ್ಟೆನ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಅದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಯಾವಾಗಲೂ ಸಪ್ರೇಟ್ ಆಗಿ ಫ್ರೈ ಮಾಡ್ಕೊಂಡು ಮತ್ತೆ ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ನ ಸೇರಿಸ್ಕೊಂಡಿದ್ದೀನಿ ಹಾಗೂ 2 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೂ ಕೂಡ ಸೇರಿಸ್ಕೋಬಹುದು. ಇದಕ್ಕೆ ನಾನಿವಾಗ ಡಾರ್ಕ್ ಸೋಯಾ ಸಾಸ್ನ ಸೇರಿಸ್ಕೊತಿದ್ದೀನಿ. ಈ ಡಾರ್ಕ್ ಸೋಯಾ ಸಾಸ್ ಸೇರಿಸುವಾಗ ಸ್ವಲ್ಪನೇ ಹಾಕಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಆ ಕಲರ್ ಫುಲ್ ಚೇಂಜ್ ಆಗಿಬಿಡುತ್ತೆ. ಸೊ ಇವಾಗ ಇದಕ್ಕೆ ನಾನು ಶೆಜ್ವಾನ್ ಸಾಸ್ನ ಸೇರಿಸ್ಕೊತಿದ್ದೀನಿ. ನಿಮ್ಗೇನಾದ್ರೂ ಶೆಜ್ವಾನ್ ಸಾಸ್ ಹೇಗೆ ಮಾಡೋದಂತ ಸಪ್ರೇಟ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ಮನೆಯಲ್ಲಿ ಇರುವ ಸಾಮಗ್ರಿಗಳನ್ನ ಬಳಕೆ ಮಾಡಿಕೊಂಡು ಹೇಗೆ ಮನೆಯಲ್ಲಿ ಈಸಿಯಾಗಿರುವಂತಹ ಶೆಜ್ವಾನ್ ಸಾಸ್ನ ಮಾಡೋದು ಅಂತ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫ್ಲೇಮ್ ಮಾತ್ರ ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕೂಡ ಒಂದ್ಸಲ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡ್ಕೊಂಡು ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಮನೆಯಲ್ಲೇ ಮಾಡೋದ್ರಿಂದ ತುಂಬಾನೇ ಆರೋಗ್ಯಕರವಾಗಿರುತ್ತೆ ಹಾಗೂ ರುಚಿಕರವಾಗೂ ಇರುತ್ತೆ. ಇದನ್ನ ಮೊಟ್ಟೆ ಹಾಗೂ ಚಿಕನ್ನ ಬಳಕೆ ಮಾಡದೆ ಕೂಡ ಮಾಡ್ಕೋಬಹುದು. ನಿಮ್ಮ ಮನೆಯಲ್ಲಿ ಏನಾದ್ರೂ ಟೊಮೆಟೊ ಕೆಚಪ್ ಇಲ್ಲ ಅಂತಂದ್ರೆ ಟೊಮೆಟೊ ಪ್ಯೂರಿ ಕೂಡ ಮಾಡ್ಕೊಂಡು ಹಾಕ್ಬಹುದು. ಸೊ ಅದು ಕೂಡ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಈ ರೆಸಿಪಿ ಮಾಡೋದು ತುಂಬಾನೇ ಸುಲಭ, ತುಂಬಾನೇ ಕ್ವಿಕ್ ಆಗುತ್ತೆ. ಸೊ ಇದನ್ನ ಬೆಳಿಗ್ಗೆ ಕ್ವಿಕ್ ಆಗಿ ಮಾಡ್ಕೊಂಡು ಲಂಚ್ ಬಾಕ್ಸ್ಗೂ ಕೂಡ ಕ್ಯಾರಿ ಮಾಡ್ಕೋಬಹುದು. ಮಿಕ್ಕಿದ ಅನ್ನ ಇದ್ರೆ ಅದಕ್ಕೆ ಕೂಡ ಈ ರೀತಿಯಾದಂತಹ ಮಸಾಲಾನ ಬಳಸ್ಕೊಂಡು ರುಚಿಯಾಗಿರುವಂತಹ ಫ್ರೈಡ್ ರೈಸ್ ನ ತಯಾರು ಮಾಡ್ಕೋಬಹುದು. ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಸ್ಪ್ರಿಂಗ್ ಆನಿಯನ್ ನ ಸೇರಿಸ್ಕೊತಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಇದ್ರೆ ಅದನ್ನ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡ್ಕೊಂಡು ಹಾಕೋಬಹುದು. ಇಲ್ಲಿ ಸ್ಪೈಸಿ ಹಾಗೂ ರುಚಿಯಾಗಿರುವಂತಹ ಫ್ರೈಡ್ ರೈಸ್ ರೆಡಿ ಆಗಿದೆ.
ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.